ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಸ್ವಾಮಿ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಅಷ್ಟಾವಕ್ರ ಗೀತೆಯ 2ನೆಯ ಅಧ್ಯಾಯದಲ್ಲಿ 8ರಿಂದ 14ರವರೆಗಿನ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ. ಅಥ ದ್ವಿತೀಯೋಧ್ಯಾಯಃ. ಪ್ರಕಾಶೋ ಮೇ ನಿಜಂ ರೂಪಂ ನಾತಿರಿಕ್ತೋಸ್ಮ್ಯಹಂ ತತಃ ಯದಾ ಪ್ರಕಾಶತೆ ವಿಶ್ವಂ ತದಾಹಂ ಭಾಸಯೇವ ಹಿ. ಪ್ರಕಾಶವು ನನ್ನ ನಿಜವಾದ ಸ್ವರೂಪವಾಗಿದೆ. ನಾನು ಪ್ರಕಾಶಕ್ಕಿಂತ ಬೇರೆಯಾಗಿಲ್ಲ. ವಿಶ್ವವು ಪ್ರಕಟವಾಗಿದೆ ಎಂದಾಗ ಅದು ನಿಜವಾಗಿಯೂ ನನ್ನದೇ ಆದ ಪ್ರಕಾಶವಾಗಿದೆ. ಚೈತನ್ಯ ರೂಪಿಯಾದ ಬದುಕು ನಮಗೆ ಅನೇಕ ಎಚ್ಚರಿಕೆಯ ಅನುಭವಗಳನ್ನು ನೀಡುತ್ತದೆ. ನಮ್ಮ ದೈಹಿಕ, ಮಾನಸಿಕ ಹಾಗೂ ಬೌದ್ಧಿಕ ಅನುಭವಗಳೆಲ್ಲ ಚೈತನ್ಯಮಯವಾಗಿಯೇ ಇರುತ್ತದೆ. ಈ ಕಾರಣದಿಂದಾಗಿಯೇ ನಮ್ಮ ಉಪನಿಷತ್ತುಗಳು ಆತ್ಮನನ್ನು ಚೈತನ್ಯ ಅಂದರೆ ಪ್ರಕಾಶರೂಪಿ ಎಂದು ವರ್ಣಿಸಿವೆ. ಈ ಉದಾಹರಣೆ ಹಾಗೂ ರೂಪಕವನ್ನು ವೇದಾಂತದ ಅಭ್ಯಾಸಿಗಳು ತುಂಬಾ ತಪ್ಪಾಗಿ ತಿಳಿದುಕೊಂಡು, ನಾನು ಧ್ಯಾನದಲ್ಲಿ ಕುಳಿತಿದ್ದಾಗ ನನ್ನ ಒಳಗೆ ಬೆಳಗಿನ ರಾಶಿಯನ್ನು ಕಂಡೆ ಎಂದು ಹೇಳುತ್ತಾ ಹಲವಾರು ಕಲ್ಪನೆಗಳ ಕಥೆಗಳನ್ನು ಸಾರುತ್ತಾ ತಮಗರಿವಿಲ್ಲದೆಯೇ ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದಾರೆ. ನಮ್ಮ ಉಪನಿಷತ್ತಿನ ಋಷಿಮುನಿಗಳು ಉಪನಿಷತ್ತಿನಲ್ಲಿ ಬರುವ ಇಂತಹ ವಾಕ್ಯಗಳನ್ನು ವಿವರಿಸುವಾಗ ತುಂಬಾ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ, ಪ್ರಕಾಶ ಎಂದರೆ ಹೊರ ಜಗತ್ತಿನಲ್ಲಿ ನಾವು ಕಾಣುವ ಪ್ರಕಾಶವಲ್ಲ ಎಂದು ವಿವರಿಸಿದ್ದಾರೆ. ಇಲ್ಲಿ ನಾವು ಗಮನವಿಟ್ಟು ನೋಡಬೇಕಾಗಿರುವುದೇನೆಂದರೆ, ಈ ಜಗತ್ತಿನಲ್ಲಿ ಅನುಭವಿಸುವ ಪ್ರತಿಯೊಂದು ಅನುಭವವೂ ಸಹ ವಿಷಯಾನುಭವವೇ ಆಗಿದೆ. ಶುದ್ಧ ಚೈತನ್ಯನು ಅನುಭವಕ್ಕೆ ಸಿಗುವವನಲ್ಲ. ಅದು ವಿಷಯಿ, ಎಲ್ಲ ಅನುಭವಗಳ ಹಿಂದಿರುವ ಪ್ರಕಾಶ. ಶ್ರೀರಾಮಕೃಷ್ಣ ಪರಮಹಂಸರು ಸಹ ಪ್ರಕಾಶವನ್ನು ವಿವರಿಸುವಾಗ ಆ ಪ್ರಕಾಶವು ಯಾವುದೇ ಲಕ್ಷಣ ಅಥವಾ ಗುಣಗಳನ್ನು ಹೊಂದಿಲ್ಲ ಎಂದು ಹೇಳಿದ್ದಾರೆ. ವೇದಾಂತದಲ್ಲಿ ಆತ್ಮನನ್ನು ಪ್ರಕಾಶವೆಂದು ಉದ್ಗರಿಸಿರುವುದರ ಅರ್ಥ ಅದೇ ಎಲ್ಲ ಭೂತರಾಶಿಯಲ್ಲಿ ಅಂದರೆ ಜೀವ ಸಮೂಹದಲ್ಲಿ ಶುದ್ಧ ಚೈತನ್ಯವಾಗಿ ಪ್ರಕಟಗೊಳ್ಳುತ್ತಿದೆ ಎಂಬುದನ್ನು ಮನದಟ್ಟು ಮಾಡಲು. ಸಾಧಕನಲ್ಲಿ ಅಹಂಕಾರ ಅಳಿದಾಗ ಆತ ತನ್ನನ್ನು ತಾನೇ ಶುದ್ಧ ಚೈತನ್ಯವೆಂದು ಅರಿತುಕೊಂಡು ನಾನೇ ವಿಷಯ ಹಾಗೂ ವಿಷಯಿಯನ್ನು ಅನುಭವಿಸುವ ಅಹಂಕಾರವೆಂದು ತಿಳಿಯುತ್ತಾನೆ. ಎಲ್ಲ ಅನುಭವ ಪ್ರಪಂಚವನ್ನು ಬೆಳಗುವವನೂ ಸಹ ನಾನೇ ಆಗಿದ್ದೇನೆ ಎಂಬ ಜ್ಞಾನ ಅವನಲ್ಲಿ ಉದಯಿಸುತ್ತದೆ. ಜನಕನೂ ಸಹ ತನ್ನ ಆಂತರಿಕ ಅನುಭವದಿಂದ ಆತ್ಮನನ್ನೇ ನಾನೆಂದು ಅರಿತು ಶುದ್ಧ ಚೈತನ್ಯವೇ ನಾನೆಂದು ಘೋಷಿಸುತ್ತಿದ್ದಾನೆ. ಪ್ರಕಾಶವೇ ನನ್ನ ನಿಜವಾದ ಸ್ವರೂಪ. ನನಗೂ ಪ್ರಕಾಶಕ್ಕೂ ಯಾವ ಭೇದವೂ ಇಲ್ಲ. ಈ ಪ್ರಕಾಶಮಯ ಚೈತನ್ಯನನ್ನು ಬುದ್ಧಿಯು ವಿವರಿಸಲು ಅಸಾಧ್ಯವಾಗಿದೆ. ಅನಿರ್ವಚನೀಯವಾದ ಶುದ್ಧ ಚೈತನ್ಯನನ್ನು ಗೊಂದಲಮಯವಾಗಿರುವ ಕಲುಷಿತವಾಗಿರುವ ಅಂತಃಕರಣವು ಗುರುತಿಸಲು ಅಸಾಧ್ಯವಾಗಿದೆ. ನಮ್ಮ ದೇಹ, ಮನಸ್ಸು ಹಾಗೂ ಬುದ್ಧಿ ಗುರುತಿಸುವುದು ವಿಷಯಗಳು, ಭಾವನೆಗಳು ಹಾಗೂ ಆಲೋಚನೆಗಳನ್ನು ಮಾತ್ರ. ಸಿನಿಮಾ ಮಂದಿರಕ್ಕೆ ನಾವು ಹೋದರೆ ಅಲ್ಲಿರುವುದು ಬಿಳಿ ಪರದೆ. ನಮ್ಮ ಹಿಂದಿರುವ ಒಂದು ಕೋಣೆಯಿಂದ ಪ್ರಕಾಶಮಯವಾದ ಬೆಳಕನ್ನು ಬಿತ್ತರಿಸಲಾಗುತ್ತದೆ. ಆ ಪ್ರಕಾಶಮಯ ಬೆಳಕಿನ ಮುಂದೆ ಸಿನಿಮಾ ಚಿತ್ರವನ್ನು ಇಟ್ಟಾಗ ಆ ಬೆಳಕು ಬಣ್ಣ ಬಣ್ಣದಿಂದ ಜನರ ಮುಂದಿರುವ ಬಿಳಿಯ ಪರದೆಯ ಮೇಲೆ ಮೂಡುತ್ತದೆ. ಆಗ ಬಿಳಿಯ ಪರದೆಯ ಮೇಲೆ ನಾಮ ಹಾಗೂ ರೂಪಗಳನ್ನು ಒಳಗೊಂಡ ಸಿನಿಮಾ ಕಾಣುತ್ತದೆ. ವಾಸ್ತವದಲ್ಲಿ ಅಲ್ಲಿ ಕಾಣುವ ಬಣ್ಣಮಯ ಚಿತ್ರಗಳು, ವ್ಯಕ್ತಿಗಳು, ಅಕ್ಷರಗಳು ಇವುಗಳೆಲ್ಲ ಕೇವಲ ಒಂದು ಪ್ರಕಾಶ ಮಾತ್ರವಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಒಳಗಿರುವ ಶುದ್ಧ ಚೈತನ್ಯ ಒಂದೇ ಜಗತ್ತನ್ನು ಪ್ರಕಾಶಿಸುತ್ತಿದೆ. ಜಗತ್ತಿನಲ್ಲಿ ಪ್ರಕಟಗೊಂಡ ಪ್ರತಿಯೊಂದು ವಸ್ತುವಿನ ಅಧಿಷ್ಠಾನವೂ ಸಹ ಶುದ್ಧ ಚೈತನ್ಯವೇ ಆಗಿದೆ. ಈ ವ್ಯವಹಾರಕ್ಕೆ ಸಹಕಾರಿಯಾಗಿರುವುದು ನಮ್ಮ ಕರಣಗಳು. ಸಂಕ್ಷೇಪವಾಗಿ ಹೇಳುವುದಾದರೆ, ಈ ಜಗತ್ತು ಶುದ್ಧ ಚೈತನ್ಯದಿಂದಲೇ ವಿಕ್ಷೇಪಿಸಲ್ಪಟ್ಟಿರುವಂಥದ್ದಾಗಿದೆ. ಇದೇ ವಿಚಾರವನ್ನು ನಾವು ಭಗವದ್ಗೀತೆಯ 13ನೆಯ ಅಧ್ಯಾಯದಲ್ಲೂ ಸಹ ಕಾಣುತ್ತೇವೆ. ಯಥಾ ಪ್ರಕಾಶಯತ್ಯೇಕ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಹೇ ಭರತ ವಂಶೋತ್ಪನ್ನನಾದ ಅರ್ಜುನನೇ, ಗೀತೆಯಲ್ಲಿ ಕೃಷ್ಣನು ಹೇಳುತ್ತಿರುವುದು, ಹೇಗೆ ಒಬ್ಬನೇ ಸೂರ್ಯನು ಈ ಲೋಕವೆಲ್ಲವನ್ನೂ ಬೆಳಗುತ್ತಿರುವನೋ ಹಾಗೆಯೇ ಪುರುಷನು ಸಮಸ್ತ ಪ್ರಕೃತಿಯನ್ನು ಬೆಳಗುತ್ತಿರುವನು.
ಉಪನಿಷತ್ತಿನ ಋಷಿಗಳ ನಿಲುವು ಸಹ ಇದೇ ಆಗಿದೆ. ಇರುವುದೆಲ್ಲವೂ, ಬೆಳಗುವುದೆಲ್ಲವೂ ಹಾಗೂ ಆನಂದಿಸುವಂಥದ್ದೆಲ್ಲವೂ ಶುದ್ಧ ಚೈತನ್ಯನ ಅಭಿವ್ಯಕ್ತವೇ ಆಗಿದೆ. ಅದು ಒಂದೇ, ಅದು ಸಚ್ಚಿದಾನಂದ ಸ್ವರೂಪವುಳ್ಳದ್ದಾಗಿದೆ. ಜಗತ್ತಿನ ಜಾಗರೂಕ ಅನುಭವವೂ ಸಹ ಶುದ್ಧ ಚೈತನ್ಯನ ಜಾಗರೂಕತೆಯೇ ಆಗಿದೆ. ಅಹೋ ವಿಕಲ್ಪಿತಂ ವಿಶ್ವಮಜ್ಞಾನಾನ್ಮಯಿ ಭಾಸತೆ ರೂಪ್ಯಂ ಶುಕ್ತೌ ಫಣೀರಜ್ಜೌ ವಾರಿ ಸೂರ್ಯಕರೇ ಯಥಾ. ಅಹೋ, ಈ ಜಗತ್ತು ಅಜ್ಞಾನದ ಕಾರಣದಿಂದಾಗಿ ನನ್ನಲ್ಲಿ ವಿಕಲ್ಪಿಸಲ್ಪಡುತ್ತಿದೆ, ಅರ್ಥಾತ್ ಅನ್ಯಥಾ ಗ್ರಹಣವಾಗಿ ಭಾಸಮಾನವಾಗುತ್ತಿದೆ. ಹೇಗೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ, ಹಗ್ಗದಲ್ಲಿ ಹಾವು ಹಾಗೂ ಸೂರ್ಯ ಕಿರಣದಲ್ಲಿ ನೀರು ಕಾಣುತ್ತಿದೆಯೋ ಹಾಗೆ. ಮುಂದಿನ 5 ಶ್ಲೋಕಗಳಲ್ಲಿ 5ಕ್ಕೂ ಹೆಚ್ಚು ಭಿನ್ನ ಭಿನ್ನ ಉದಾಹರಣೆಗಳನ್ನು ನಾವು ಕಾಣಲಿದ್ದೇವೆ. ಈ ಎಲ್ಲ ಉದಾಹರಣೆಗಳು ನಮಗೆ ಜಗತ್ತಿನ ಕಾರಣ ಶುದ್ಧ ಚೈತನ್ಯ ರೂಪಿಯಾದ ಆತ್ಮನೇ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಲು ಮಾಡಿರುವ ಪ್ರಯತ್ನವಾಗಿದೆ. ಶುದ್ಧ ಚೈತನ್ಯವೊಂದೇ ಸರ್ವವನ್ನು ವ್ಯಾಪಿಸಿದೆ. ಒಂದು ವೇಳೆ ಮಡಿಕೆಯು ಮಣ್ಣಿನಿಂದ ಮಾಡಲ್ಪಟ್ಟಿದ್ದರೆ ಮಡಿಕೆಯ ಒಳಗೆ ಹಾಗೂ ಹೊರಗೆ ಮಣ್ಣೇ ವ್ಯಾಪಿಸಿದೆ. ಇದು ಹೀಗಾಗಲು ಮಣ್ಣು ಬದಲಾಗುವ ಸಾಮರ್ಥ್ಯವನ್ನು ಹೊಂದಿರುವುದೇ ಮುಖ್ಯ ಕಾರಣವಾಗಿದೆ. ಅವಿನಾಶಿ ಅನಂತನಾದ ಶುದ್ಧ ಚೈತನ್ಯ ರೂಪಿ ಆತ್ಮನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆದ್ದರಿಂದಲೇ ಜಗತ್ತಿನಲ್ಲಿರುವ ನಾನಾತ್ವವು ಆತ್ಮನ ಕಾರಣದಿಂದಾಗಿದೆ ಎಂಬ ನಂಬಿಕೆಯೂ ಸಹ ತಪ್ಪು ತಿಳುವಳಿಕೆಯಾಗುತ್ತದೆ. ಒಂದು ವೇಳೆ ನಾವು ಈ ವಾದವನ್ನು ಒಪ್ಪಿದರೆ ಆತ್ಮನಲ್ಲಿ ಬದಲಾವಣೆಯನ್ನು ಒಪ್ಪಬೇಕಾಗುತ್ತದೆ. ಯಾವುದು ಬದಲಾಗುತ್ತದೋ ಅದು ನಾಶವಾಗುತ್ತದೆ. ಹೀಗಿರಬೇಕಾದರೆ ಈ ಕಾರ್ಯ ಕಾರಣವನ್ನು ಸತ್ಯವೆಂದು ನಂಬಿದರೆ ಇಲ್ಲಿಯವರೆಗಿನ ಅಧ್ಯಾತ್ಮದ ತತ್ವವೆಲ್ಲವೂ ವಿರೋಧಾಭಾಸ ಹಾಗೂ ಅತಾರ್ಕಿಕವಾದಂತಾಗುತ್ತದೆ. ಜನಕನು ಈ ಶ್ಲೋಕದಲ್ಲಿ 3 ಉದಾಹರಣೆಗಳ ಮುಖಾಂತರ ನಾಮರೂಪಾತ್ಮಕವಾದ ಜಗತ್ತು ಕೇವಲ ಆಭಾಸವೆಂದು ತಿಳಿಸುತ್ತಾನೆ. ಈ ಉದಾಹರಣೆಗಳು ವೇದಾಂತದಲ್ಲಿ ಯಥೇಚ್ಛವಾಗಿ ನಾವು ಕಾಣುತ್ತೇವೆ. ಇವು ನೋಡುವ ಮನಸ್ಸಿನ ಭ್ರಾಂತಿಯಿಂದ ಹುಟ್ಟಿರುವಂಥದ್ದಾಗಿದೆ. ಆಭಾಸವು ಅಧಿಷ್ಠಾನವನ್ನು ಎಂದಿಗೂ ಬಾಧಿಸಲು ಸಾಧ್ಯವಿಲ್ಲ. ಅಧಿಷ್ಠಾನವು ಯಾವುದೇ ಪರಿಣಾಮಕ್ಕೆ ಒಳಗಾಗುವಂಥದ್ದಲ್ಲ. ಆಭಾಸದ ಅಸ್ತಿತ್ವವು ಅಧಿಷ್ಠಾನದ ಅರಿವು ಇಲ್ಲದಿದ್ದಾಗ ಮಾತ್ರ ಸಂಭವಿಸುತ್ತದೆ. ಅಧಿಷ್ಠಾನದ ಪೂರ್ಣ ಅರಿವು ಆಭಾಸವನ್ನು ನಾಶ ಮಾಡುತ್ತದೆ. ಡಿ.ವಿ. ಗುಂಡಪ್ಪನವರ ಈ ಸಾಲುಗಳು ಇದೇ ತತ್ವವನ್ನು ನಮಗೆ ಅರಿವು ಮೂಡಿಸುತ್ತದೆ. ಇವು ಮಂಕುತಿಮ್ಮನ ಕಗ್ಗದಿಂದ ತೆಗೆದುಕೊಂಡಿರುವಂತಹವು. ಕೇಳಿಯುಂ ಮಾಯೆಯದು ನೃತ್ಯಗತಿ ಬರಿತೋರ್ಕೆ ಮೂಲಮಂ ಕಂಡಂಗೆ ಸಂಭ್ರಾಂತಿ ಏನು ಆಳದಲ್ಲಿ ನಿರ್ಲಿಪ್ತ ಮೇಲೆ ನಿಯತಿ ಕ್ಲುಪ್ತ ಲೀಲಾಪ್ರಿಯಂ ಬ್ರಹ್ಮ ಮಂಕುತಿಮ್ಮ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನು ಕಾಣುವುದು, ಹಗ್ಗದಲ್ಲಿ ಹಾವನ್ನು ಕಾಣುವುದು ಅಥವಾ ಮರೀಚಿಕೆಯಲ್ಲಿ ನೀರನ್ನು ಕಾಣುವುದು ಹೇಗೆ ಭ್ರಾಂತಿಯೋ, ಅದೇ ರೀತಿಯಲ್ಲಿ ಜಗತ್ತಿನಲ್ಲಿ ನಾನಾತ್ವವನ್ನು ಕಾಣುವುದು ಸಹ ಭ್ರಾಂತಿಯೇ ಆಗಿದೆ. ಆತ್ಮಜ್ಞಾನದ ಅಜ್ಞಾನದಿಂದಾಗಿ ನಾನು ಜಗತ್ತನ್ನು ನನಗಿಂತ ಬೇರೆ ಎಂದು ಕಲ್ಪಿಸಿ ವಿಕ್ಷೇಪ ಮಾಡುತ್ತೇನೆ. ಆತ್ಮನ ನಿಜ ರೂಪದ ಅರಿವಾದಾಗ ಈ ಆಭಾಸ ಕೊನೆಯಾಗುತ್ತದೆ. ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ ಕೋಟಿ ನಟರಾಂತಿಹರು ಚಿತ್ರ ಪಾತ್ರಗಳ ಆಟಕ್ಕೆ ಕಥೆಯಿಲ್ಲ, ಮೊದಲಿಲ್ಲ ಕಡೆಯಿಲ್ಲ, ನೋಟಕರು ಮಾಟಕರೇ ಮಂಕುತಿಮ್ಮ. ಮತ್ತೋ ವಿನಿರ್ಗತಂ ವಿಶ್ವಂ ಮಯ್ಯೇ ವಲಯಮೇಷ್ಯತಿ ಮೃದಿ ಕುಂಭೋಜಲೇ ವೀಚಿಃ ಕನಕೆ ಕಟಕಂ ಯಥಾ. ಹೇಗೆ ಮಡಿಕೆ ಮಣ್ಣಿನಲ್ಲಿ, ಅಲೆಗಳು ನೀರಿನಲ್ಲಿ, ಬಳೆಗಳು ಬಂಗಾರದಲ್ಲಿ ಲೀನವಾಗಿ ಒಂದಾಗುತ್ತದೋ ಹಾಗೆಯೇ ನನ್ನಿಂದ ಸೃಷ್ಟಿಸಲ್ಪಟ್ಟ ವಿಶ್ವವು ನನ್ನಲ್ಲಿಯೇ ಲಯವನ್ನು ಹೊಂದುತ್ತದೆ. ಕಂಬದಲ್ಲಿ ದೆವ್ವವು ಕಂಡಾಗ ಅಥವಾ ದೆವ್ವವು ಕಾಣಿಸದಿದ್ದಾಗ ನಾವು ಆಭಾಸರೂಪಿಯಾದ ದೆವ್ವವು ಆ ಜಾಗದಲ್ಲಿ, ಈ ಸಮಯದಲ್ಲಿ ಹಾಗೂ ಈ ಕಂಬದಲ್ಲಿ ಬಂದಿತ್ತು, ನಂತರ ಈ ಕಂಬದಿಂದ, ಈ ಜಾಗದಿಂದ, ಈ ಸಮಯದಿಂದ ಕಾಣದಾಯಿತು ಎಂದು ಹೇಳುವುದು ಕೇವಲ ಹಾಸ್ಯಾಸ್ಪದವಾಗುತ್ತದೆ. ಇದು ಕೇವಲ ಭ್ರಮೆಯಾಗಿರಲು ಮಾತ್ರ ಸಾಧ್ಯವಾಗುತ್ತದೆ. ಭ್ರಮೆಯು
ಕೇವಲ ನೋಡುವವನ ದೃಷ್ಟಿಯಲ್ಲಿ ಮಾತ್ರ ಕಂಡುಬರಲು ಸಾಧ್ಯ. ಕಂಬದಿಂದ ಆವಿರ್ಭವಿಸಿದ ದೆವ್ವವು ಕಂಬದಲ್ಲಿಯೇ ಲೀನವಾಯಿತು ಎಂದು ಮಾತ್ರ ನಾವು ಹೇಳಬಹುದಷ್ಟೇ. ಜನಕನು ಆಶ್ಚರ್ಯದಿಂದ ಸ್ತಬ್ಧಗೊಂಡು ತನ್ನ ಅನುಭವಗಳನ್ನು ಶಬ್ದ ರೂಪಕ್ಕೆ ಇಳಿಸುತ್ತಿದ್ದಾನೆ. ನಾಮರೂಪಾತ್ಮಕವಾದ ಜಗತ್ತು ತನ್ನಲ್ಲಿ ಹೇಗೆ ಕೊನೆಗೊಂಡಿತು ಎಂಬುದನ್ನು ವಿವರಿಸುತ್ತಿದ್ದಾನೆ. ಕಾರ್ಯವು ಹೇಗೆ ಕಾರಣದಲ್ಲಿ ಲೀನವಾಗುತ್ತದೋ ಅದೇ ರೀತಿಯಲ್ಲಿ ನನ್ನಿಂದ ಸೃಷ್ಟಿಸಲ್ಪಟ್ಟ ಈ ವಿಶ್ವವು ನನ್ನಲ್ಲಿಯೇ ಲೀನವಾಯಿತು ಎಂಬುದು ಜನಕನ ಅನುಭವಜನ್ಯವಾದ ಜ್ಞಾನವಾಗಿದೆ. ವಿಷಯ ಹಾಗೂ ವಿಷಯೀ ಭೇದವು ನನ್ನಲ್ಲಿ ಇಲ್ಲ. ಅವುಗಳೆಲ್ಲ ನನ್ನ ಆತ್ಮರೂಪಿ ಶುದ್ಧ ಚೈತನ್ಯದಲ್ಲಿ ಒಂದಾಯಿತು ಎಂದು ಜನಕನು ಆಶ್ಚರ್ಯಚಕಿತನಾಗಿ ಉದ್ಗರಿಸುತ್ತಿದ್ದಾನೆ. ಅಹೋ ಅಹಂ ನಮೋ ಮಹ್ಯಂ ವಿನಾಶೋ ಯಸ್ಯ ನಾಸ್ತಿ ಮೇ ಬ್ರಹ್ಮಾದಿ ಸ್ತಂಭ ಪರ್ಯಂತಂ ಜಗನ್ನಾಶೇಪಿ ತಿಷ್ಠತಃ. ಅಹೋ, ನಾನು ಅದ್ಭುತ, ನನಗೆ ನಮಸ್ಕಾರಗಳು, ನನಗೆ ವಿನಾಶವೆಂಬುದೇ ಇಲ್ಲ. ಬ್ರಹ್ಮನಿಂದ ಮೊದಲುಗೊಂಡು ಹುಲ್ಲು ಕಡ್ಡಿಯವರೆಗೆ ಎಲ್ಲವೂ ನಾಶವಾದರೂ, ಜಗತ್ತು ನಾಶವಾದರೂ ನಾನು ನಾಶವಾಗದೆ ಉಳಿಯುವೆ. ಇಲ್ಲಿಂದ ಮುಂದಿನ 4 ಶ್ಲೋಕಗಳು ಆಶ್ಚರ್ಯ ಸೂಚಕವಾಗಿ ಜನಕನಲ್ಲಿ ಪ್ರಕಟಗೊಂಡ ಆತ್ಮಸ್ವರೂಪದ ಅದ್ಭುತ ಅನುಭವದ ವಿವರಗಳಿಂದ ಕೂಡಿದೆ. ದೇಶ, ಕಾಲ ಹಾಗೂ ವಸ್ತುವಿನಲ್ಲಿ ಅನುಸ್ಯೂತವಾಗಿರುವ ಒಂದೇ ಶುದ್ಧ ಚೈತನ್ಯವು ಜಗತ್ತಿನಲ್ಲಿ ಜಡರೂಪದಿಂದ ಹಾಗೂ ನನ್ನಲ್ಲಿ ಚೈತನ್ಯ ರೂಪದಿಂದ ಅಭಿವ್ಯಕ್ತವಾಗುತ್ತಿದೆ ಎಂಬ ವಾಸ್ತವವನ್ನು ಜನಕ ವಿವರಿಸುತ್ತಿದ್ದಾನೆ. ನಾನು ಎಂಬ ಶುದ್ಧ ಚೈತನ್ಯವು ಅದ್ಭುತಗಳಲ್ಲಿ ಮಹದದ್ಭುತವಾದ ತತ್ವ. ಆ ನನಗೆ ನಮಸ್ಕಾರಗಳು. ಅಹೋ ಅಹಂ ನಮೋ ಮಹ್ಯಂ. ಇದು ಮುಂದಿನ 4 ಶ್ಲೋಕಗಳಲ್ಲಿ ಪುನರುಕ್ತಿಯಾಗುತ್ತದೆ. ಆತ್ಮಜ್ಞಾನದ ವಾಸ್ತವದ ಅರಿವು ಹೊಂದಿರುವುದು ಮಹದದ್ಭುತವಾದ ಸಂಗತಿ. ಅದು ದೈವತ್ವದ ಹಾಗೂ ಸುಂದರತೆಯ ಸಂಕೇತ. ಆ ವಾಸ್ತವಕ್ಕೆ ಗೌರವ ಹಾಗೂ ನಮಸ್ಕಾರಗಳು ಸಲ್ಲಬೇಕು. ಆತ್ಮಾಭಿಮಾನವು ಬಹಳ ಮುಖ್ಯ. ನೆನಪಿರಲಿ, ಇದು ಅಹಂಕಾರವಲ್ಲ, ಇದು ನನ್ನ ನಿಜ ಸ್ವರೂಪದ ಅರಿವು ಮಾತ್ರವಾಗಿದೆ. ಶುದ್ಧ ಚೈತನ್ಯ ರೂಪಿಯಾದ ಆತ್ಮನಿಗೆ ಎಂದಿಗೂ ಕುಂದಿಲ್ಲ. ಅದು ಎಲ್ಲದಕ್ಕೂ ಅಧಿಷ್ಠಾನ, ಅಂದರೆ ಆಧಾರ. ಆ ಅಧಿಷ್ಠಾನದ ಮೇಲೆ ಸೃಷ್ಟಿಕರ್ತ ಸೃಷ್ಟಿಸುತ್ತಾನೆ. ಸೃಷ್ಟಿಸಲ್ಪಟ್ಟದ್ದು ಕೆಲಕಾಲ ಸ್ಥಿರವಾಗಿರುತ್ತದೆ, ನಂತರ ಅದು ನಾಶವಾಗಿ ಹೋಗುತ್ತದೆ. ಆ ಆತ್ಮನು ಸರ್ವದಾ ತಟಸ್ಥನಾಗಿರುತ್ತಾನೆ. ಇವುಗಳ ಸೃಷ್ಟಿ, ಸ್ಥಿತಿ ಹಾಗೂ ಲಯಗಳು ಅಧಿಷ್ಠಾನದ ಮೇಲೆ ಯಾವ ಪ್ರಭಾವವನ್ನು ಉಂಟು ಮಾಡುವುದಿಲ್ಲ. ಈ ಮೂರೂ ಅಧಿಷ್ಠಾನದ ಮೇಲಿನ ಆಭಾಸ ಮಾತ್ರವಾಗಿದೆ. ನೃತ್ಯವೋ ಬ್ರಹ್ಮನಟರಾಜನದು ಜಗವೆಲ್ಲ ಪ್ರತ್ಯೇಕ ಜೀವದಶಯವನಂಗ ಭಂಗಿ ಸತ್ಯಸತ್ವಜ್ವಾಲೆ ವಿಶ್ವಮಾಯಾಲೀಲ ಪ್ರತ್ಯಗಾತ್ಮನು ನೀನು ಮಂಕುತಿಮ್ಮ. ನಾನು ಅನಂತವಾದ ಆತ್ಮ. ಇದು ಅನುಭವಜನ್ಯವಾದ ಜ್ಞಾನ. ಆದ್ದರಿಂದ ಈ ಶ್ಲೋಕಗಳಲ್ಲಿ ಜನಕನು ಉತ್ತಮ ಪುರುಷ ಏಕವಚನವನ್ನು ಉಪಯೋಗಿಸಿದ್ದಾನೆ. ಮಾತ್ರವಲ್ಲದೆ ಅದೂ ಸಹ ಸರ್ವನಾಮವನ್ನು ಪ್ರಯೋಗ ಮಾಡಿದ್ದಾನೆ. ಜನಕನು ತನ್ನನ್ನು ಬ್ರಹ್ಮಸ್ವರೂಪವೆಂದೇ ಗುರುತಿಸಿಕೊಂಡಿದ್ದಾನೆ. ಮುಂಡಕ ಉಪನಿಷತ್ತು ಬ್ರಹ್ಮನನ್ನು ಅರಿತವನು ಬ್ರಹ್ಮನೇ ಆಗುತ್ತಾನೆ ಎಂದು ಹೇಳಿದೆ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಮುಂಡಕ ಉಪನಿಷತ್ತಿನಲ್ಲಿ ಹೇಳಿರುವಂತೆ ಇದೇ ತತ್ವವನ್ನು ವರಾಹ ಉಪನಿಷತ್ತಿನಲ್ಲೂ ಸಹ ಹೇಳಲಾಗಿದೆ. ಸರ್ವಭೂತಾಂತರಸ್ಥಾಯ ನಿತ್ಯ ಮುಕ್ತ ಚಿದಾತ್ಮನೆ ಪ್ರತ್ಯಕ್ ಚೈತನ್ಯ ರೂಪಾಯ ಮಹ್ಯಮೇವ ನಮೋ ನಮಃ. ಅಂದರೆ ನಿತ್ಯ ಮುಕ್ತ ಚೈತನ್ಯ ರೂಪನಾದವನೇ, ನೀನು ಎಲ್ಲ ಜೀವಿಗಳ ಅಂತರ್ಯಾಮಿಯಾಗಿ ವಿರಾಜಮಾನನಾಗಿರುವೆ. ಅಂತರ್ಯಾಮಿಯಾದ ಚೈತನ್ಯ ಸ್ವರೂಪನು ನಾನೇ ಆಗಿರುವುದರಿಂದ ನನಗೆ ನಮಸ್ಕಾರಗಳು. ಇದೇ ರೀತಿ ಇದೇ ಶ್ಲೋಕವನ್ನು ಯೋಗ ವಾಸಿಷ್ಠದಲ್ಲೂ ಸಹ ನಾವು ಕಾಣಬಹುದು. ಉಪನಿಷತ್ತಿನ ಮಂತ್ರದಲ್ಲಿ ಹೇಳಲಾಗುತ್ತಿರುವ ಆತ್ಮಸ್ವರೂಪರಾದ ಅನಂತರಾದ ನಿನಗೆ ಹಾಗೂ ನನಗೆ ನಮಸ್ಕಾರಗಳು. ಜ್ಞಾನರೂಪಿಯಾಗಿ ಅಭಿವ್ಯಕ್ತವಾಗುವ ಶುದ್ಧ ಚೈತನ್ಯವೇ ನಾನು ಹಾಗೂ ನೀನು ಎಂಬುದೇ ಇಲ್ಲಿನ ವಾಸ್ತವ ಸತ್ಯ.
ಅಹೋ ಅಹಂ ನಮೋ ಮಹ್ಯಮೇಕೋಹಂ ದೇಹವಾನಪಿ ಕ್ವಚಿನ್ನ ಗಂತ ನಾಗಂತ ವ್ಯಾಪ್ಯ ವಿಶ್ವಮವಸ್ಥಿತಃ. ಅಹೋ, ನಾನು ಅದ್ಭುತ, ನನಗೆ ನಮಸ್ಕಾರಗಳು. ನಾನು ದೇಹವನ್ನು ಹೊಂದಿದ್ದರೂ ಎಲ್ಲಿಗೂ ಹೋಗುವುದಿಲ್ಲ ಅಥವಾ ಎಲ್ಲಿಂದಲೂ ಬಂದಿಲ್ಲ. ನಾನು ಒಬ್ಬನೇ ಇರುವೆ. ನಾನು ಇಡೀ ವಿಶ್ವವನ್ನು ವ್ಯಾಪಿಸಿರುವೆ. ಶಬ್ದಗಳಲ್ಲಿ ವಿವರಿಸಲು ಅಸಾಧ್ಯವಾದ ಅದ್ಭುತ ಅನುಭವದ ಸೌಂದರ್ಯವನ್ನು ಜನಕ ತನ್ನ ತೊದಲು ನುಡಿಗಳಲ್ಲಿ ಮುಂದುವರಿಸುತ್ತಿದ್ದಾನೆ. ಆತ್ಮದ ಅಪರೋಕ್ಷಾನುಭೂತಿಯು ಜನಕನನ್ನು ಹೆಚ್ಚು ಮೌನದಲ್ಲಿ ಇರುವಂತೆ ಮಾಡುತ್ತಿದೆ. ಅವನ ಅನುಭವದ ಈ ಮಾತುಗಳು ಆನಂದದ ಪ್ರತೀಕವಾಗಿದೆ. ನಮ್ಮ ಇಂದ್ರಿಯ, ಮನಸ್ಸು ಹಾಗೂ ಬುದ್ಧಿ ದೇಶ ಕಾಲದ ಮಿತಿಯಲ್ಲಿ ಇಲ್ಲಿಂದ ಅಲ್ಲಿಗೆ ಹಾಗೂ ಅಲ್ಲಿಂದ ಇಲ್ಲಿಗೆ ಹೋಗಿ ಬರುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಅನುಭವವು ಅಹಂಕಾರಿಯಾಗಿರುವ ಪ್ರತಿಯೊಬ್ಬ ಜೀವಿಗೂ ಸುಲಭವಾಗಿ ಅರ್ಥವಾಗುತ್ತದೆ. ನಮ್ಮ ನಿಜಸ್ವರೂಪದ ಅರಿವು ಉಂಟಾದಾಗ ನಮಗೆ ಗೋಚರವಾಗುವುದೇನೆಂದರೆ, ಈ ಚಲನಗಳು ದೇಹಾಭಿಮಾನಿಗೆ ಹಾಗೂ ಅಹಂಕಾರಿಗೆ ಮಾತ್ರ. ಅವು ನನ್ನಲ್ಲಿ ಇವೆ, ಆದರೆ ನಾನು ಅದಲ್ಲ ಎಂಬ ವಾಸ್ತವವು ಉದಯಿಸಿದ ದಿನ ನಾನು ಎಲ್ಲಿಗೂ ಹೋಗುವುದಿಲ್ಲ ಹಾಗೂ ಎಲ್ಲಿಂದಲೂ ಬಂದಿಲ್ಲ ಎಂಬುದು ಮನದಟ್ಟಾಗುತ್ತದೆ. ನಾನು ಸರ್ವದಾ ಆತ್ಮಸ್ವರೂಪಿಯಾಗಿಯೇ ಇರುವೆ ಮಾತ್ರವಲ್ಲ, ಮುಂದೆಯೂ ನಾನು ಹಾಗೆಯೇ ಇರುತ್ತೇನೆ. ಎಲ್ಲ ಬದಲಾವಣೆಗಳ ಸಾಕ್ಷಿ ನಾನು ಎಂದಿಗೂ ಬದಲಾಗುವುದಿಲ್ಲ. ನನ್ನ ನಿಜ ಸ್ವರೂಪ ಸಚ್ಚಿದಾನಂದ. ನಾನು ವಿಶ್ವವೆಲ್ಲ ವ್ಯಾಪಿಸಿರುವೆ. ನಾನು ಎಲ್ಲರಲ್ಲೂ ಇದ್ದೇನೆ. ನಾನು ಒಬ್ಬನೇ ಆಗಿರುವೆನು. ಬದಲಾವಣೆ ನನ್ನ ಒಂದು ಕ್ಷುಲ್ಲಕ ಮುಖವಷ್ಟೇ ಆಗಿದೆ. ಅಹೋ ಅಹಂ ನಮೋ ಮಹ್ಯಂ ದಕ್ಷೋ ನಾಸ್ತಿಹ ಮತ್ಸಮಃ ಅಸಂಸ್ಪೃಶ್ಯ ಶರೀರೇಣ ಯೇನ ವಿಶ್ವಂ ಚಿರಂ ಧೃತಂ. ಅಹೋ, ನಾನು ಅದ್ಭುತ, ನನಗೆ ನಮಸ್ಕಾರಗಳು. ನನ್ನಂತಹ ನನಗೆ ಸಮನಾದ ದಕ್ಷರು ಇನ್ನೊಬ್ಬರಿಲ್ಲ. ದೇಹದಿಂದ ಸ್ಪರ್ಶ ಮಾಡದೇ ಇದ್ದರೂ ಚಿರಕಾಲದಿಂದಲೂ ವಿಶ್ವವನ್ನು ಧರಿಸಿರುವೆ. ಜೀವಂತವಿರುವ ಎಲ್ಲ ಜೀವರಾಶಿಯಲ್ಲಿರುವ ದಕ್ಷತೆ ಹಾಗೂ ಸಾಮರ್ಥ್ಯವು ಚೈತನ್ಯದ ದ್ಯೋತಕವಾಗಿದೆ. ಶುದ್ಧ ಚೈತನ್ಯವು ದೇಹ ಹಾಗೂ ಕರಣಗಳ ಮುಖಾಂತರ ಅಭಿವ್ಯಕ್ತಗೊಂಡಾಗ ಜೀವಿಗಳಲ್ಲಿ ನಾವು ಈ ಗುಣಗಳನ್ನು ಕಾಣಬಹುದು. ಸಾಮಾನ್ಯ ಜನರು ಶುದ್ಧ ಚೈತನ್ಯನನ್ನೇ ದೇವರೆಂದು ತಿಳಿಯುತ್ತಾರೆ. ದೇವರು ಸರ್ವವ್ಯಾಪಿ ಹಾಗೂ ಸರ್ವಜ್ಞನೆಂದು ಬಣ್ಣಿಸುತ್ತಾರೆ. ಈ ಶ್ಲೋಕಗಳಲ್ಲಿ ಜನಕನ ವಿಚಾರಧಾರೆ ಬಹಳ ಅಮೋಘವಾಗಿದೆ. ಆತ ಉಪನಿಷತ್ತಿನ ತತ್ವವನ್ನು ಮತ್ತೆ ಉದ್ಗರಿಸುತ್ತಿದ್ದಾನೆ. ಶುದ್ಧ ಚೈತನ್ಯ ರೂಪಿಯಾದ ಆತ್ಮನು ಆಭಾಸರೂಪಿ ಜಗತ್ತಿನ ಎಲ್ಲ ಆಗುಹೋಗುಗಳಿಗೆ ಸಾಮರ್ಥ್ಯವನ್ನು ನೀಡುತ್ತಾನೆ. ಆದರೂ ವಾಸ್ತವದಲ್ಲಿ ಅವುಗಳೊಡನೆ, ಅಂದರೆ ಆಭಾಸರೂಪಿ ಜಗತ್ತಿನೊಂದಿಗೆ ಯಾವುದೇ ಸಂಪರ್ಕವನ್ನು ಹೊಂದಿರುವುದಿಲ್ಲ. ಆತ ಸದಾ ನಿತ್ಯ ಮುಕ್ತನಾಗಿಯೇ ಇರುತ್ತಾನೆ. ಸಂಬಂಧವಿಲ್ಲದ ಸಂಬಂಧವೇ ಆತ್ಮನಿಗೆ ಇರುವಂಥದ್ದಾಗಿದೆ. ನಿತ್ಯ ಹಾಗೂ ಅನಿತ್ಯದ ಜೊತೆಗೆ ಆತ ಇದ್ದರೂ ಇಲ್ಲದಂತೆಯೇ ಇರುತ್ತಾನೆ. ಕಂಬವು ದೆವ್ವಕ್ಕೆ ಸಹಕಾರಿಯಾಗಿರುತ್ತದೆ, ಆದರೆ ದೆವ್ವದಿಂದ ಎಂದೂ ಸಹ ಕಂಬವು ಸ್ಪರ್ಶವನ್ನು ಹೊಂದುವುದಿಲ್ಲ. ಕನಸಿನಲ್ಲಿ ಇರುವಾತನು ಕನಸಿನ ಸುಖ ದುಃಖಗಳನ್ನು ಅನುಭವಿಸಿ ಸುಖಿ ಅಥವಾ ದುಃಖಿಯಾಗುತ್ತಿರುತ್ತಾನೆ. ಆದರೂ ಆತ ಎಚ್ಚರವಾದಾಗ ಆತನಿಗೆ ಕನಸಿನ ಸುಖ ದುಃಖ ಕಿಂಚಿತ್ತೂ ಸಹ ಬಾಧೆಯನ್ನು ಉಂಟು ಮಾಡುವುದಿಲ್ಲ. ಕನಸು ನನ್ನದೇ ಆಗಿದ್ದರೂ ಎಚ್ಚರವಾದಾಗ ಅದು ಅನಿತ್ಯವೆಂದು ಗೋಚರವಾಗುತ್ತದೆ. ಈ ಸಂಬಂಧವಿಲ್ಲದ ಸಂಬಂಧವನ್ನು ಕುರಿತು ನಾವು ವಿಚಾರ ಮಾಡಿದಾಗ ಆತ್ಮನ ಬಗೆಗಿರುವ ಗೌರವ ಮತ್ತಷ್ಟು ಹೆಚ್ಚುತ್ತದೆ. ನಮ್ಮ ಕರಣಗಳು ಅವುಗಳ ಸ್ವಭಾವದಂತೆ ಬಾಹ್ಯ ಪ್ರಪಂಚದ ಅನುಭವಗಳನ್ನು ವಿಕ್ಷೇಪಿಸಿ ಅದರಿಂದ ಉಂಟಾಗುವ, ಅಂದರೆ ಅದರ ಕಾರ್ಯರೂಪವಾದ ಜಗತ್ತಿನ ನಾನಾತ್ವವನ್ನು ಹೊಂದಿ ಸುಖ ದುಃಖಗಳನ್ನು, ಜಯ ಅಪಜಯಗಳನ್ನು, ಹುಟ್ಟು ಸಾವುಗಳನ್ನು ಅನುಭವಿಸುತ್ತವೆ. ಇವೆಲ್ಲ ಹೀಗೆ ನಡೆಯುತ್ತಿದ್ದರೂ ಆತ್ಮನು ಇವುಗಳಿಂದ ಯಾವ ಸ್ಪರ್ಶಕ್ಕೂ ಒಳಗಾಗದೆ
ಅಸ್ಪರ್ಶ ಯೋಗದಲ್ಲಿ ಇರುತ್ತಾನೆ. ಆ ಆತ್ಮವೇ ನಾನಾಗಿದ್ದೇನೆ. ಜಗತ್ತಿನ ಎಲ್ಲ ಆಟಗಳು ನನ್ನಲ್ಲಿಯೇ ನಡೆಯುತ್ತಿವೆ. ನನ್ನ ಆತ್ಮಸ್ವರೂಪವು ನಿಜವಾಗಿಯೂ ವಂದನೆಗೆ ಅರ್ಹವಾದುದಾಗಿದೆ. ಈ ಜಗತ್ತಿನಲ್ಲಿ ವಂದನೆಗೆ ಅರ್ಹವಾದ ಏಕೈಕ ವಸ್ತುವೆಂದರೆ ಶುದ್ಧ ಚೈತನ್ಯರೂಪಿ ಆತ್ಮವೊಂದೇ ಆಗಿದೆ. ಪೂಜ್ಯ DVGಯವರ ಮರುಳ ಮುನಿಯನ ಕಗ್ಗದ ಈ ಸಾಲು ಇದನ್ನು ಪುನರುಕ್ತಿಗೊಳಿಸುತ್ತದೆ. ನೀನೊಬ್ಬ ಜಗದೊಳಗೆ ನಿನ್ನೊಳಗದೊಂದು ಜಗ, ನೀನೇ ಜಗ, ನೀನಿರದೆ ಜಗವುಂಟೆ ನಿನಗೆ, ತಾನೇ ಜಗವೆಲ್ಲವೆಂದರಿತಂಗೆ ಹಗೆಯಲ್ಲಿ ಏನಿವುದವಂಗನ್ಯ, ಏನಿವುದು ಅವಂಗೆ ಅನ್ಯ. ಮರುಳ ಮುನಿಯ. ಅಹೋ ಅಹಂ ನಮೋ ಮಹ್ಯಂ ಯಸ್ಯ ಮೇ ನಾಸ್ತಿ ಕಿಂಚನ, ಅಥವಾ ಯಸ್ಯ ಮೇ ಸರ್ವಂ ಯದ್ವಾಂಗ್ ಮನಸ ಗೋಚರಂ. ಓಹೋ, ನಾನು ಅದ್ಭುತ, ನನಗೆ ನಮಸ್ಕಾರಗಳು. ನನಗೆ ನನ್ನದು ಎಂಬುದು ಯಾವುದೂ ಇಲ್ಲ, ಅಥವಾ ಮಾತು ಹಾಗೂ ಮನಸ್ಸುಗಳಿಗೆ ಗೋಚರವಾಗುವ ಎಲ್ಲವೂ ನನ್ನದೇ ಆಗಿದೆ. ಆತ್ಮಸ್ತುತಿಯಲ್ಲಿ ಇದು ಕಡೆಯ ಶ್ಲೋಕವಾಗಿದೆ. ವಾಸ್ತವವನ್ನು ಅರಿತಾಗ ಈ ರೀತಿಯ ವರ್ತನೆ ಸ್ವಾಭಾವಿಕವಾಗಿ ಇರುವಂಥದ್ದೇ ಆಗಿರುತ್ತದೆ. ಶುದ್ಧ ಚೈತನ್ಯ ರೂಪಿಯಾದ ಆತ್ಮವೇ ಎಲ್ಲದಕ್ಕೂ ಆಧಾರವಾಗಿರುವುದರಿಂದ ಅದು ಈ ರೀತಿ ತನ್ನ ಹಕ್ಕನ್ನು ಪ್ರತಿಪಾದಿಸುವುದು ಸರಿಯಾಗಿದೆ. ಮಾತ್ರವಲ್ಲದೆ ಜಗತ್ತಿನಲ್ಲಿ ತೋರಿಕೆಯಾಗಿ ಕಂಡುಬರುವ ನಾಮರೂಪಗಳು ಯಾವುದೂ ಕೂಡ ನನಗೆ ಸೇರಿದ್ದಲ್ಲ ಎನ್ನುವ ವಾದವೂ ಸಹ ಸರಿಯಾದುದೇ ಆಗಿದೆ. ರಾಜರ್ಷಿಯಾದ ಜನಕನು ಆತ್ಮಜ್ಞಾನದ ಪ್ರಭಾವದಿಂದಾಗಿ ವಿರೋಧಾಭಾಸದ ಮಾತುಗಳನ್ನು ಆಡುತ್ತಿರುವುದು ಶಾಸ್ತ್ರಸಮ್ಮತವಾಗಿರುವುದು. ಎಲ್ಲವೂ ನನ್ನದು ಅಥವಾ ಯಾವುದೂ ನನ್ನದಲ್ಲ. DVGಯವರ ಈ ಕಗ್ಗದ ಸಾರವು ಇದೇ ಆಗಿದೆ. ನಾನೆಂಬುದೊಂದಂಶವಿತರ ಜಗವೊಂದಂಶ, ನಾನು ನೀನುಗಳಳಿದ ಸರ್ವೈಕ್ಯವೊಂದು. ನಾನೆಂಬುದೊಂದಂಶ ವಿತರ ಜಗವೊಂದಂಶ, ನಾನು ನೀನುಗಳಳಿದ ಸರ್ವೈಕ್ಯವೊಂದು. ಧ್ಯಾನಿಸುತ್ತೈಕ್ಯವನ್ನು ಪಾಲಿಸುವುದು ಭಯವನು, ಜಾಣಿನ ನಾಟಕವೋ ಮಂಕುತಿಮ್ಮ. ಇದೇ ಅಧ್ಯಾಯದಲ್ಲಿ ಹಿಂದೆ ಜನಕನು ಈ ಜಗತ್ತಿನಲ್ಲಿ ಇರುವುದೆಲ್ಲ ನನ್ನದೇ ಆಗಿದೆ ಅಥವಾ ನಿಜವಾಗಿ ಯಾವುದೂ ನನ್ನದಲ್ಲ ಎಂದು ಹೇಳಿದ್ದ. ಈಗಿನ ಹಾಗೂ ಹಿಂದಿನ ಶ್ಲೋಕಗಳ ಭಾವ ಮಾತ್ರ ಒಂದೇ ಆಗಿದೆ. ಮಾತು ಹಾಗೂ ಮನಸ್ಸಿಗೆ ನಿಲುಕುವ ಎಲ್ಲವೂ ನನ್ನದೇ ಎಂಬುದರ ಅರ್ಥವನ್ನು ವಿಚಾರ ಮಾಡಬೇಕು. ಸಂಸ್ಕೃತದ ಸಾಹಿತ್ಯದಲ್ಲಿ ಈ ಎರಡು ಶಬ್ದಗಳ ಬಳಕೆಯು ಸಂಪೂರ್ಣ ನಾಮರೂಪಾತ್ಮಕ ಜಗತ್ತನ್ನು ಪ್ರತಿಬಿಂಬಿಸುತ್ತದೆ. ಆಕಾರದ ವಸ್ತುಗಳನ್ನು ಹಾಗೂ ನಿರಾಕಾರದ ಭಾವನೆಗಳನ್ನು ಸಹ ಈ ಶಬ್ದಗಳು ಅರ್ಥೈಸುತ್ತವೆ. ಸಂಸ್ಕೃತಕ್ಕೆ ಸಮನಾದ ಬೇರೆ ಯಾವ ಭಾಷೆಯೂ ಸಹ ಹೀಗೆ ವಿವರಿಸಲು ಸಾಧ್ಯವಿಲ್ಲ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.